ಒಂದು ನಮ್ಮ ಒಂದು ಆರ್ಥಿಕ ಬೆಳವಣಿಗೆಯನ್ನ ತ್ವರಿತಗೊಳಿಸುವುದು ಮತ್ತೆ ನಿರಂತರಗೊಳಿಸುವುದು, ಇಂತಹ ರೀತಿಯಲ್ಲಿ ಸ್ಪರ್ಧಾತ್ಮಕ ರೀತಿಯಲ್ಲಿ ತೆಗೆದುಕೊಂಡು ಹೋಗುವಂತಹದ್ದಾಗದೆ. ನಾವು ಈ ಒಂದು ಜಾಗತಿಕ ವ್ಯವಸ್ಥೆಗೆ ಅನುಗುಣವಾದಂಥ ರೀತಿಯಲ್ಲಿ ಮಾಡುವಂಥದ್ದು. ಎರಡನೆಯ ಕರ್ತವ್ಯ ನಮ್ಮ ಜನರ ಆಶೋತ್ತರಗಳನ್ನು ಪೂರೈಸುವುದು, ಅವುಗಳನ್ನ ಹೆಚ್ಚು ಹೆಚ್ಚು ಸಕ್ರಿಯವಾಗಿ ಈ ಭಾರತದ ಸಕ್ರಿಯ ಸಮಗ್ರ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವಂತೆ ಮಾಡುವಂಥದ್ದು. ಎಲ್ಲರ ಜೊತೆಯಲ್ಲಿ ಎಲ್ಲವನ್ನ ಅಭಿವೃದ್ಧಿಗೊಳಿಸುವಂತ ಒಂದು ಕೆಲಸವನ್ನ ಮಾಡೋದಕ್ಕೋಸ್ಕರ ಇದಕ್ಕೆ ನಾವು ಒಂದು ಕುಟುಂಬದ ರೀತಿಯಲ್ಲಿ, ಒಂದು ಸಮುದಾಯ, ಒಂದು ಪ್ರದೇಶ ಎಲ್ಲವನ್ನು ಕೂಡ ಸೌಲಭ್ಯಗಳನ್ನು ಒದಗಿಸುವುದರ ಮೂಲಕ ಅರ್ಥಪೂರ್ಣವಾದಂತಹ ರೀತಿಯಲ್ಲಿ ಭಾಗವಹಿಸುವ ಕೆಲಸವನ್ನ ಮಾಡ್ತಾ ಇದ್ವಿ. ಇನ್ನು ಈ ಎಲ್ಲಕ್ಕೂ ಕೂಡ ಇದಕ್ಕೆ ಬೆಂಬಲವಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಬೇಕಾಗಿದೆ. ಅದಕ್ಕೆ ಬೇಕಾದಂತಹ ಒಂದು ತೀವ್ರವಾದಂತಹ ಒಂದು ರಚನಾತ್ಮಕ ವ್ಯವಸ್ಥೆಯನ್ನು ನಾವು ತಂದುಕೊಡ್ಬೇಕಾಗ್ತದೆ. ಅದಕ್ಕೆ ಬೇಕಾದಂತಹ ಎರಡನೆಯದಾಗಿ ಒಂದು ಒಳ್ಳೆಯ ಆರ್ಥಿಕ ವ್ಯವಸ್ಥೆ ಇದೆ. ಉಳಿತಾಯವನ್ನ ಹೆಚ್ಚಿಸ್ತಕ್ಕಂಥದ್ದಾಗಬೇಕು. ಅದನ್ನ ಏನೇ ತೊಂದರೆ ಬಂದ್ರೂ ಕೂಡ ಆ ರಿಸ್ಕ್ಗಳನ್ನ ನಾವು ನಿರ್ವಹಣೆ ಮಾಡುವಂಥದ್ದಾಗಿರ್ಬೇಕು. ಅದಕ್ಕೆ ಬೇಕಾದಂತ ಕೃತಕ ಬುದ್ಧಿಮತ್ತೆಯನ್ನ ಅಳವಡಿಸಿಕೊಳ್ಳುವಂತಹ ಕೆಲಸವನ್ನು ಮಾಡಬೇಕು. ಉತ್ತಮವಾದಂತಹ ಸರ್ಕಾರವನ್ನು ನಾವು ನೀಡಬೇಕು, ಉತ್ತಮವಾದಂತಹ ಆಡಳಿತ ನೀಡಬೇಕಂದ್ರೆ ನಮ್ಮ ಸರ್ಕಾರ ತೆಗೆದುಕೊಂಡಂತಹ ಸಮಗ್ರವಾದಂತಹ ಸುಧಾರಣೆಗಳನ್ನ ನಿಮ್ಮ ಮುಂದೆ ಇಟ್ಟು ಈ ಒಂದು ಉತ್ಪಾದನೆಯನ್ನ ಹೆಚ್ಚಿಸ್ಲಿಕ್ಕೋಸ್ಕರ, ವಿಕಾಸವನ್ನ ಹೆಚ್ಚಿಸ್ಲಿಕ್ಕೋಸ್ಕರ ನಾವು ಮಾಡಿದಂತ ಕೆಲಸವನ್ನು ಹೇಳ್ತೇವೆ. ನಮ್ಮ ಪ್ರಧಾನಮಂತ್ರಿಗಳು ಭಾರತದ ಸ್ವತಂತ್ರ ದಿನಾಚರಣೆಯಿಂದ 2025 ನೀಡಿದಂತಹ ಘೋಷಣೆ ಪ್ರಕಾರ 350 ಹೆಚ್ಚಕ್ಕೂ ಸುಧಾರಣೆಗಳನ್ನು ತೆಗೆದಿದ್ವಿ. ಅದು GST ಸರಳೀಕರಣ ಮಾಡುವಂಥದ್ದು, ಈ ಒಂದು ಕಾರ್ಮಿಕರ ಸಂಹಿತೆಯನ್ನ ಜಾರಿಗೆ ತರುವಂಥದ್ದು, ಗುಣಮತ್ತೆಯನ್ನ ನಿಯಂತ್ರಣ ಮಾಡತಕ್ಕಂಥದ್ದು, ಉತ್ತಮವಾದಂತಹ ದೊಡ್ಡ ಮಟ್ಟ ಉನ್ನತ ಸಮಿತಿಯನ್ನ ಮಾಡಿರ್ತಕ್ಕಂಥದ್ದು. ನಮ್ಮ ಸರ್ಕಾರ ರಾಜ್ಯ ಸರ್ಕಾರಗಳ ಜೊತೆಯಲ್ಲಿ ಕೆಲಸವನ್ನ ಮಾಡ್ತಾ ಈ ಯಾವುದೇ ರೀತಿಯಾದಂತಹ ಅನಗತ್ಯವಾದಂತಹ ಕಾನೂನುಗಳನ್ನ ಡಿರೆಗ್ಯುಲೇಟ್ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮಗೆ ಚೆನ್ನಾಗಿ ಗೊತ್ತಿರುವಾದಂತಹ ರೀತಿಯಲ್ಲಿ ಜನರಿಗೆ ಬೇಕಾದಂತಹ ಆಶೋತ್ತರಗಳನ್ನ ಪೂರೈಸಲಿಕ್ಕೋಸ್ಕರ, ಅವರ ಕನಸುಗಳನ್ನ ಈಡೇರಿಸಲಿಕ್ಕೋಸ್ಕರ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಮೊದಲ ಕರ್ತವ್ಯ ಏನಪ್ಪಾ ಅಂತಂದ್ರೆ, ಒಂದು ಆರ್ಥಿಕ ಬೆಳವಣಿಗೆಯನ್ನ ಹೆಚ್ಚುಗೊಳಿಸುವಂತದಕ್ಕೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮ ತಯಾರಿಕಾ ವಲಯವನ್ನ ನಾವು ಉತ್ತೇಜನ ನೀಡ್ತಕ್ಕಂಥದ್ದು, ಅದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಎರಡನೆಯದು, ಈ ಒಂದು ಕೈಗಾರಿಕಾ ವಲಯದಲ್ಲಿ ಒಂದು ಸಾಮರ್ಥ್ಯ ತುಂಬುವಂಥದ್ದು, ಸಣ್ಣ ಕೈಗಾರಿಕೆಗಳು, ಮಧ್ಯಮ ಕೈಗಾರಿಕೆಗಳಿಗೆ ನಾವು ಶಕ್ತಿಯನ್ನು ತುಂಬುವಂಥದ್ದು, ಆ ಮೂಲ ಸೌಕರ್ಯಗಳನ್ನ ಒದಗಿಸಿದಂಥದ್ದು. ಐದನೆಯದು, ಒಂದು ದೀರ್ಘಕಾಲವಾದಂತಹ ಸ್ಥಿರತೆಯನ್ನ ನಾವು ತರ್ತಕ್ಕಂಥದ್ದು, ನಗರ ಕೇಂದ್ರಿತವಾದಂತಹ ಒಂದು ಆರ್ಥಿಕ ವ್ಯವಸ್ಥೆಯನ್ನ ವಿಕಾಸಪಡಿಸುವಂಥದ್ದು. ಈ ರೀತಿಯಲ್ಲಿ ಈ 7 ಹಂತದ ತಯಾರಿಕಾ ವಲಯವನ್ನ ನಾವು ಹೆಚ್ಚಿಸತಕ್ಕಂತಹದನ್ನು ಬಯೋ ಫಾರ್ಮಾಸ್ ಶಕ್ತಿಯನ್ನ ನಾವು ಆ ಒಂದು ಆರ್ಥಿಕವಾದಂತಹ ಆರೋಗ್ಯವಾದಂತಹ ರೀತಿಯಲ್ಲಿ ಒಂದು ತಂತ್ರಜ್ಞಾನದ ಒಂದು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಈ ಕಾರಣದಿಂದಾಗಿ ಯಾವುದೇ ರೀತಿಯಾದಂತಹ ಒಂದು ಸಂಪರ್ಕ ಬರುವಂತಹ ಡಯಾಬಿಟಿಸ್ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಇನ್ನಿತರ ಯಾವುದೇ ತೊಂದರೆಗಳಿಗೆ ಒಂದು ರಾಸಾಯನಿಕಗಳನ್ನ, ಜೀವೌಷಧಗಳನ್ನ ನೀಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದೆ. ಅವರಿಗೆ ಜನರಿಗೆ ಕೈಗೆಟುಕುವ ವೆಚ್ಚದಲ್ಲಿ ನೀಡ್ತಕ್ಕಂತಹ ಒಂದು ಕೆಲಸವನ್ನ ಮಾಡ್ತಾ ಇದೀವಿ. ಈ ಗ್ಲೋಬಲ್ ಫಾರ್ಮಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನ ಭಾರತದಲ್ಲಿ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಈ ಒಂದು ಬಯೋಫಾರ್ಮಾ ಶಕ್ತಿಗೋಸ್ಕರ ನಾನು 10,000 ಕೋಟಿ ರೂಪಾಯಿಗಳನ್ನ ಇಡ್ಲಿಕ್ಕೆ ಇಷ್ಟಪಡ್ತೀನಿ ಮುಂದಿನ 5 ವರ್ಷಗಳಿಗೆ. ಇದು ಒಂದು ಒಳ್ಳೆಯ ಒಂದು ಎಕೋಸಿಸ್ಟಮ್ ಅನ್ನ, ಒಂದು ಪರಿಸರವನ್ನ, ಒಂದು ಬಯೋಸಿಮಿಲಾರ್ ಅನ್ನ ತರುವಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ಇದರಿಂದ ಬಯೋಫಾರ್ಮಾ ಫೋಕಸ್ ಅನ್ನ ರಾಷ್ಟ್ರೀಯ ಸಂಸ್ಥೆಗಳನ್ನ, ಫಾರ್ಮಸ್ಯೂಟಿಕಲ್ ಎಜುಕೇಶನ್ಗೆ ಸಂಬಂಧಪಟ್ಟಂತಹದನ್ನ ಈ ಒಂದು ಎಲ್ಲಾ ನೆರೆಹೊರೆಯವರನ್ನ ತರ್ತಕ್ಕಂಥ ಕೆಲಸವನ್ನ ಮಾಡ್ತದೆ. ಈ 7 ಈಗಾಗಲೇ ಇರ್ತಕ್ಕಂಥ ಸಂಸ್ಥೆಗಳ ಜೊತೆಯಲ್ಲಿ 1,000 ಅಕ್ರೆಡಿಟೆಡ್ ಇಂಡಿಯಾ ಕ್ಲಿನಿಕಲ್ ಸೈಟ್ಸ್, ಇವುಗಳನ್ನ ನಾವು ಈ ಕೇಂದ್ರೀಯ ಔಷಧ ನಿಯಂತ್ರಣವನ್ನ ನಾವು ಅದರ ಸಾಮರ್ಥ್ಯವನ್ನು ಹೆಚ್ಚಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದರ ಶಕ್ತಿ ವರ್ಧನೆಯನ್ನ ಮಾಡ್ಲಿಕ್ಕೋಸ್ಕರ ಒಂದು ಅರ್ಪಣಾ ಮನೋಭಾವದಿಂದ ಇರ್ತಕ್ಕಂತಹ ವೈಜ್ಞಾನಿಕ ಸಮುದಾಯವನ್ನ ಇದಕ್ಕೆ ನಾವು ತರ್ತಾ ಇದ್ದೇವೆ.
ಭಾರತದ ಸೆಮಿ ಕಂಡಕ್ಟರ್ ಮಿಷನ್ ಬಗೆಗೆ 1.2 ಇದನ್ನ ವಿಸ್ತರಣೆ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಹೆಚ್ಚಿಸ್ಲಿಕ್ಕೋಸ್ಕರ ಇದನ್ನ ಸಂರಚನೆ ಮಾಡ್ತಾ ISN 2.0 ತರುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಇದರಲ್ಲಿ ಫುಲ್ ಸ್ಟಾಕ್ ಇಂಡಿಯನ್ IP ತರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ. ನಮ್ಮ ಸರ್ಕಾರ ಈ ಒಂದು ಇಂಡಸ್ಟ್ರಿಯಲ್ ಲೆಡ್ ರಿಸರ್ಚ್ ಬಗ್ಗೆ ಗಮನವನ್ನು ಹರಿಸ್ತಾ ಇದೆ. ಇದ್ರ ಬಗ್ಗೆ ಬೇಕಾದ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಕೆಲಸವನ್ನ ಮಾಡ್ತಾ ಇದೆ. ಇನ್ನು ಎಲೆಕ್ಟ್ರಾನಿಕ್ ಬೇಕಾದಂತಹ ಘಟಕಗಳನ್ನ ತಯಾರಿ ಮಾಡ್ಲಿಕ್ಕೋಸ್ಕರ 2025ರಲ್ಲಿ ನಾವು ಉದ್ಘಾಟನೆ ಮಾಡಿದ್ವಿ. 22,990 ಕೋಟಿ ರೂಪಾಯಿಗಳನ್ನ ಹಾಕಿ ಕೆಲಸವನ್ನ ಮಾಡಿದ್ದೇವೆ. ಇದಕ್ಕೆ ನಾವು ಈ ಒಂದು ಟಾರ್ಗೆಟ್ ಅನ್ನ ದುಪ್ಪಟ್ಟು ಮಾಡ್ತಾ ಇದ್ದೇವೆ. ಈ ಒಂದು ವೆಚ್ಚವನ್ನ 40,000 ಕೋಟಿ ರೂಪಾಯಿಗಳ ಬಂಡವಾಳ ವೆಚ್ಚವನ್ನ ಇದರಲ್ಲಿ ಹೂಡ್ತಾ ಇದ್ದೀವಿ.